ಪ್ರಿಯ ವಿದ್ಯಾರ್ಥಿಗಳೇ, ಯಾರೆಲ್ಲ UPSC CDS ಎಕ್ಸಾಮ್ ತಗೊಳ್ತಾ ಇದ್ದೀರಿ ಅವ್ರಿಗೆಲ್ಲ ಇಂದು ಮಾಹಿತಿ ಕೊಡ್ತಾ ಇದ್ದೀನಿ. ಅಂದರೆ ಯಾರೆಲ್ಲ ನಮ್ಮ ಇಂಡಿಯನ್ ಡಿಫೆನ್ಸ್ ಫೋರ್ಸಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಇಟ್ಕೊಂಡು ಈ ಎಕ್ಸಾಮ್ ತಗೊತಿದ್ದೀರಿ ಅವ್ರಿಗೆಲ್ಲ ಈಗ ಆ ಎಕ್ಸಾಮ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. UPSC CDS ಎಕ್ಸಾಮ್. CDS ಅಂದರೆ ಕಂಬೈನ್ಡ್ ಡಿಫೆನ್ಸ್ ಸರ್ವಿಸ್ ಎಕ್ಸಾಮ್ ಅಂತೇಳಿ ಕರಿತೀವಿ. ಕಂಬೈನ್ಡ್ ಡಿಫೆನ್ಸ್ ಸರ್ವಿಸ್ ಎಕ್ಸಾಮ್ ಅಂತೇಳಿ UPSC ಅವರು ನಡೆಸೋಂಥ ಎಕ್ಸಾಮ್ ಇದು. ಇದರಲ್ಲಿ ಒಂದು ಆಫೀಸರ್ಸ್ ಇನ್ ಇಂಡಿಯನ್ ಆರ್ಮಿ, ನೇವಿ ಇರ್ಬೋದು, ಏರ್ ಫೋರ್ಸ್ ಇರ್ಬೋದು, ಆ ಮೂರು ಡಿಫೆನ್ಸ್ ಫೋರ್ಸಸ್ಗೆ ಈ ಎಕ್ಸಾಮಿಂದ ಸೆಲೆಕ್ಷನ್ ಮಾಡ್ಕೊತಾರೆ. ಇದು ವರ್ಷಕ್ಕೆ 2 ಸಲ ನಡೆಯುತ್ತೆ. ಏಪ್ರಿಲಲ್ಲಿ ಒಂದು ಸಲ ನಡೆಯುತ್ತೆ ಮತ್ತು ಸೆಪ್ಟೆಂಬರಲ್ಲಿ ಒಂದು ಸಲ ನಡೆಯುತ್ತೆ. ಆಫೀಸರ್ಸ್ನ ಸೆಲೆಕ್ಟ್ ಮಾಡ್ಕೊತಾರೆ. ನೇವಿಗಿರ್ಬೋದು, ಆರ್ಮಿ ಮತ್ತು ಏರ್ ಫೋರ್ಸು ಮತ್ತು ಈ ಟ್ರೈನಿಂಗ್ ಅಕಾಡೆಮೀಸ್ ಅಂತ ಬರ್ತವೆ, ಅದಕ್ಕೂ ಸಹ ಈ ಎಕ್ಸಾಮ್ ಮುಖಾಂತರ ಜಾಯಿನ್ ಮಾಡ್ಕೊತಾರೆ. ಕಂಬೈನ್ಡ್ ಡಿಫೆನ್ಸ್ ಸರ್ವಿಸ್ ಅಂತೇಳಿ ಇಲ್ಲಿ ನೀವು ಇಂಡಿಯನ್ ಮಿಲಿಟರಿ ಅಕಾಡೆಮಿ ಅಂದರೆ IME ಅಂತ ಕರಿತೀವಿ, ಅದು ಡೆಹ್ರಾಡೂನಲ್ಲಿದೆ. ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಅಂತಿದೆ, OTA ಅಂತ ಕರೀತಾರೆ, ಅದು ಚೆನ್ನೈ ಮದ್ರಾಸಲ್ಲಿದೆ. ಇಂಡಿಯನ್ ನೇವಿ ಅಕಾಡೆಮಿ INA ಅಂತ ಕರೀತಾರೆ, ಎನ್ಜ್ಮಿಲಾದಲ್ಲಿದೆ. ಇಂಡಿಯನ್ ಏರ್ ಫೋರ್ಸ್ ಅಕಾಡೆಮಿ ಅಂತಿದೆ, IFA ಅಂತಿದೆ, ಇದು ಹೈದರಾಬಾದಲ್ಲಿದೆ. ಆಯಿತಾ, ನೆನ್ಪಿಟ್ಕೊಳ್ಳಿ. ಈ ಕಂಬೈನ್ಡ್ ಡಿಫೆನ್ಸ್ ಫೋರ್ಸಸಲ್ಲಿ ನೀವು ಯಾವ್ಯಾವುದಕ್ಕೆ ಹಾಕ್ತೀರಿ ಆವಾಗ ನೀವು IMAಗೆ ಹಾಕಿದ್ರೆ ಅಲ್ಲಿಗೆ ಡೆಹ್ರಾಡೂನ್ಗೆ ಹೋಗ್ಬೇಕಾಗುತ್ತೆ. OTA ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಅಂತ ಬರುತ್ತೆ, OTA, ಅದಾದರೆ ಚೆನ್ನೈಗೆ ಹೋಗಬೇಕು. ನೇವಿಗೆ ಹಾಕಿದ್ರೆ ಎಜ್ಮಿಲಾಗೆ ಹೋಗಬೇಕು. ಇಂಡಿಯನ್ ಏರ್ ಫೋರ್ಸ್ ಅಕಾಡೆಮಿಗೆ ಹಾಕಿದ್ರೆ ಹೈದರಾಬಾದ್ಗೆ ಹೋಗಬೇಕು. ಇಲ್ಲಿ ವುಮೆನ್ ಕ್ಯಾಂಡಿಡೇಟ್ಸು ಎಲಿಜಿಬಲ್ ಫಾರ್ OTA ಓನ್ಲಿ. ಅಂದರೆ ಈ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಇದೆಯಲ್ಲ ಅದಕ್ಕೆ ಮಾತ್ರ ಈ ವುಮೆನ್ಸ್ ಎಲಿಜಿಬಲ್ಲು. ಅದೇ ರೀತಿ ಇಂಡಿಯನ್ ಮಿಲಿಟರಿ ಅಕಾಡೆಮಿಗೆ ಇರೋದಿಲ್ಲ, ನೇವಿಗೂ ಇರೋದಿಲ್ಲ, ಏರ್ ಫೋರ್ಸ್ಗೂ ಇರೋದಿಲ್ಲ. ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಅಂತಿರುತ್ತೆ, ಅದಕ್ಕೆ ಮಾತ್ರ ಈ ವುಮೆನ್ಸು ಎಲಿಜಿಬಲ್ ಆಗಿರ್ತಾರೆ. ಅಂದರೆ ಇದರ ಸೆಲೆಕ್ಷನ್ ಯಾವ ರೀತಿ ನಡೆಯುತ್ತೆ ಅಂದರೆ, ಫಸ್ಟ್ ಸ್ಟೇಜಲ್ಲಿ ಎಕ್ಸಾಮ್ ಮಾಡ್ತಾರೆ. ಸೆಕೆಂಡ್ ಸ್ಟೇಜಲ್ಲಿ SSB ಅಂತ ಕರೀತಾರೆ, ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಅವರು ಒಂದು ಇಂಟ್ರ್ಯೂ ಮಾಡ್ತಾರೆ, ಅದ್ರ ಮುಖಾಂತರ ಸೆಕೆಂಡ್ ಸ್ಟೇಜ್ ನಡೆಯುತ್ತೆ. ಥರ್ಡ್ ಸ್ಟೇಜಲ್ಲಿ ನಿಮಗೆ ಮೆಡಿಕಲ್ ಟೆಸ್ಟ್ಸ್ ಇರುತ್ತೆ. ಆಯಿತಾ, ಎಜುಕೇಷನ್ ಕ್ವಾಲಿಫಿಕೇಷನ್ ಏನೇನು ಇರಬೇಕು ಅಂದರೆ IMA ಮತ್ತು OTA ಅವ್ರಿಗೆ ಡಿಗ್ರಿ ಆಗಿರಬೇಕು, ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಡಿಗ್ರಿ ಆಗಿರಬೇಕು. INAಗೂ ಅಷ್ಟೇ ಡಿಗ್ರಿ ಇನ್ ಇಂಜಿನಿಯರಿಂಗ್ ಆಗಿರಬೇಕು. ನಾವು ಕ್ಲೀನಾಗಿ ಕೇಳಿಸ್ಕೋಬೇಕು. IMA ಮತ್ತು OTA ಆದರೆ ಡಿಗ್ರಿ ಇನ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ, INA ಆದರೆ ಡಿಗ್ರಿ ಇನ್ ಇಂಜಿನಿಯರಿಂಗು, IFA ಏರ್ ಫೋರ್ಸ್ ಡಿಗ್ರಿ ಆಫ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ವಿತ್ ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ 10th ಓದಿರಬೇಕು. ಜೊತೆಗೆ ಬ್ಯಾಚುಲರ್ ಡಿಗ್ರಿ ಆದರೂ ಆಯಿತು, PUCನಲ್ಲಿ ಫಿಸಿಕ್ಸು ಮ್ಯಾಥ್ಸ್ ಓದಿರಬೇಕು. ಇಲ್ಲ ಇಂಜಿನಿಯರಿಂಗ್ ಮಾಡಿದ್ರೂ IFAಗೆ ಅಪ್ಲೈ ಮಾಡ್ಕೋಬೋದು ನೀವು. ಏಜ್ ಲಿಮಿಟ್ ಎಲ್ಲ ಎಷ್ಟೆಷ್ಟಿರುತ್ತೆ ಅಂದರೆ, IMAಗಾದರೆ 19 to 24 ಇಯರ್ಸ್ ಒಳಗಡೆ ಇರಬೇಕು, INAಗಾದರೆ 19 to 24 ಇಯರ್ಸ್ ಒಳಗಡೆ ಇರಬೇಕು, IFAಗಾದರೆ 20 to 24 ಒಳಗಡೆ ಇರಬೇಕು. OTA ಅಂದರೆ ಲೇಡೀಸಿಗೆ ಮಾತ್ರ 19 to 25 ಇಯರ್ಸ್ ಒಳಗಡೆ ಇರಬೇಕು. ಅದೇ ರೀತಿ ಈ IMA, INA ಮತ್ತು ಏರ್ ಫೋರ್ಸ್ ಇದರಲ್ಲಿ ಯಾವ್ಯಾವ ಥರ ಇರುತ್ತೆ ಎಕ್ಸಾಮ್ ಕ್ವಶನ್ ಪೇಪರ್ಸ್ ಅಂದರೆ, GKದು 120 ಕ್ವಶನ್ಸ್ ಇರುತ್ತೆ. ಮಿನಿಮಮ್ ಮಾರ್ಕ್ಸ್ 100 ಇರುತ್ತೆ. ಇಂಗ್ಲೀಷು ಅಷ್ಟೇ 120 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸಿಗೆ ನಡೆಯುತ್ತೆ. ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ ಅಂತೇಳಿ ಮಾಡ್ತೀವಿ, ಅದೂ 100 ಮಾರ್ಕ್ಸ್ಗೆ ಇರುತ್ತೆ. ಅದೇ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಅಂದರೆ OTA ಅಂತ ಹೇಳಿದ್ನಲ್ಲ, ಅದಕ್ಕಾದರೆ ಜನರಲ್ GK ಇರುತ್ತೆ 120 ಕ್ವಶನ್ಸು 100 ಮಾರ್ಕ್ಸು, ಇಂಗ್ಲೀಷು 120 ಕ್ವಶನ್ಸು 100 ಮಾರ್ಕ್ಸು. ಮ್ಯಾಥಮೆಟಿಕ್ಸ್ ಇರಲ್ಲ ಇವರಿಗೆ. OTA ಯಾರು ತೊಗೊಂಡಿರ್ತಾರೆ ಅವ್ರಿಗೆ ಮ್ಯಾಥಮೆಟಿಕ್ಸ್ ಇರಲ್ಲ. ಇನ್ನು ಮಿಕ್ಕಿರೋ ಎಲ್ಲದಕ್ಕೂ ಮ್ಯಾಥಮೆಟಿಕ್ಸ್ ಒಂದು ಪೇಪರ್ ಎಕ್ಸ್ಟ್ರಾ ಇರುತ್ತೆ. ಸಿಲೆಬಸ್ಸು GKನಲ್ಲಿ ಜಿಯೋಗ್ರಫಿ, ಹಿಸ್ಟ್ರಿ, ಪೊಲಿಟಿ, ಎಕನಾಮಿಕ್ಸು, ಕರೆಂಟ್ ಅಫೇರ್ಸು, ಸೈನ್ಸು, ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಇರ್ತದೆ, ಮ್ಯಾಥ್ಸ್ ಇರೋದಿಲ್ಲ. ಅದೇ ರೀತಿ ಇಂಗ್ಲೀಷ್ ಅಂತ ಬಂದಾಗ ಬೇಸಿಕ್ ಗ್ರಾಮರು, ರೀಸನಿಂಗು, ಮತ್ತು ಎರರ್ಸ್ ಇನ್ ಸ್ಪಾಟಿಂಗ್, ಫ್ರೇಮ್ ಜಂಬಲ್ಸು, ಈ ಥರದ್ದೆಲ್ಲ ಇರ್ತದೆ. ಮ್ಯಾಥ್ಸಲ್ಲಿ ಅರ್ಥಮೆಟಿಕ್ಕು, ಆಲ್ಜಿಬ್ರಾ, ಟ್ರಿಗ್ನೋಮೆಟ್ರಿ, ಮೆನ್ಸುರೇಷನ್ನು, ಸ್ಟ್ಯಾಟಿಸ್ಟಿಕ್ಸ್ ಇರುತ್ತೆ. ಸೈನ್ಸ್ ಬಂದಾಗ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಗೆ ಸಂಬಂಧಪಟ್ಟಂಗೆ ಕ್ವಶನ್ಸ್ ಇರುತ್ತೆ. ಇದರಲ್ಲಿ
ಒಂದು ಹೈಟ್ ಅಂತ ಹೇಳಿ ಫಿಸಿಕಲ್ ಇದರಲ್ಲಿ ಹೈಟ್ ಮೇಲ್ ಕ್ಯಾಂಡಿಡೇಟ್ ಏನಾರು ಆಗಿದ್ರೆ 162.5 ಸೆಂಟಿಮೀಟರ್ ಇರಲೇಬೇಕು. ಅದೇ ರೀತಿ ಫೀಮೇಲ್ ಅಂತ ಇದು ಬಂದಾಗ 152 ಸೆಂಟಿಮೀಟರ್ಸ್ ಇರಬೇಕು. ಇದೊಂದು ಕ್ರಿಟೀರಿಯಾ ಇಟ್ಕೊಂಡಿದ್ದಾರೆ ಹೈಟಿಂದು. ಅದೇ ರೀತಿ ಎಕ್ಸಾಮ್ ಫೀಸಸ್ ಎಲ್ಲ ಎಷ್ಟಿರುತ್ತೆ ಅಂದರೆ 200 ರೂಪೀಸ್ ಇರುತ್ತೆ. ಎಕ್ಸಾಮ್ ಫೀಸ್ ತುಂಬ ಕಮ್ಮಿ ಇರುತ್ತೆ. 200 ರೂಪೀಸ್ ಮಾತ್ರ ಎಕ್ಸಾಮ್ ಫೀಸ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಎಕ್ಸಾಮ್ ಡೇಟ್ಸ್ ನಾನು ಹೇಳ್ದಂಗೆ ಇದು ವರ್ಷಕ್ಕೆ 2 ಸಲ ನಡೆಯುತ್ತೆ. ಮೊದಲನೇ ಸೆಷನ್ನಲ್ಲಿ ಏಪ್ರಿಲಲ್ಲಿ ನಡೆಯುತ್ತೆ, ಸೆಕೆಂಡ್ ಸೆಷನ್ನು ಸೆಪ್ಟೆಂಬರಲ್ಲಿ ನಡೆಯುತ್ತೆ. ಅಪ್ಲಿಕೇಶನ್ ಸ್ಟಾರ್ಟ್ ಡೇಟು ಫಸ್ಟ್ ಸೆಷನ್ಗಾದರೆ ಮೇನಲ್ಲಿರುತ್ತೆ. ಅದೇ ರೀತಿ ಸೆಕೆಂಡ್ ಸೆಷನಲ್ಲಿ ಜೂನಲ್ಲಿ ಅಪ್ಲಿಕೇಶನ್ ಎಂಡ್ ಆಗ್ತದೆ. ಮತ್ತು ಅಡ್ಮಿಟ್ ಕಾರ್ಡ್ಸ್ ಎಲ್ಲ ನಿಮಗೆ ಎಕ್ಸಾಮ್ ಹತ್ರ ಬಂದಾಗ ಫಸ್ಟ್ ವೀಕಲ್ಲಿ ಬಿಟ್ಬಿಡ್ತಾರೆ, 1 ವೀಕ್ ಟೈಮ್ ಕೊಟ್ಕೊಂಡು. ಸ್ಯಾಲ್ರಿ ಎಲ್ಲ ಯಾವ ಥರ ಇರುತ್ತೆ ಮತ್ತು ರ್ಯಾಂಕ್ ಎಲ್ಲ ಯಾವ ಥರ ಇರುತ್ತೆ ಅಂದರೆ, ನೀವೇನಾದ್ರು ಜಾಯಿನ್ ಆದರೆ ಜಾಯಿನ್ ಆದ ತಕ್ಷಣ ನಿಮಗೆ ಲೆಫ್ಟಿನೆಂಟ್ ಅಂತೇಳಿ ಒಂದು ಬ್ಯಾಡ್ಜ್ ಅಂದರೆ ರ್ಯಾಂಕ್ ಅಂತಲೂ ಕರೀತಾರೆ. ಸ್ಯಾಲ್ರಿ ಸ್ಕೇಲ್ ಬಂದು ಸ್ಟಾರ್ಟಿಂಗೇ ನಿಮಗೆ 56,100 ಸಿಗುತ್ತೆ. ಸ್ಟಾರ್ಟಿಂಗೇ ಹೋಗ್ತಾ ಹೋಗ್ತಾ ಅದು ಜಾಸ್ತಿ ಆಗುತ್ತೆ. ಪ್ರಮೋಷನ್ಸ್ ಆಗ್ತಾ ಹೋಗ್ತವೆ. ಕ್ಯಾಪ್ಟನ್ ಆಗ್ಬೋದು, ಮೇಜರು, ಲೆಫ್ಟಿನೆಂಟು, ಕರ್ನಲ್ ಆ್ಯಂಡ್ ಮೋರ್ ಬೇಸ್ಡ್ ಆನ್ ಇಯರ್ ಆಫ್ ಸರ್ವೀಸ್. ಅಂದರೆ ನಿಮಗೆ ಹೋಗ್ತಾ ಹೋಗ್ತಾ ವರ್ಷ ಇಷ್ಟು ವರ್ಷಕ್ಕೆ ಅಂತ ಇರುತ್ತೆ ಅನಿಸುತ್ತೆ. ಅಲ್ಲಿ ಹೋದ್ಮೇಲೆ ನಿಮಗೆ ರ್ಯಾಂಕಿಂಗ್ಸ್ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಎಕ್ಸಾಮ್ ಸೆಂಟ್ರೆಲ್ಲ ಎಲ್ಲೆಲ್ಲಿದೆ ಅಂದರೆ ಬೆಂಗಳೂರು, ಧಾರವಾಡ, ಮೈಸೂರು ಈ 3 ಕಡೆ ಈ CDS ಎಕ್ಸಾಮ್ ಸೆಂಟ್ರನ್ನ ಕೊಟ್ಟಿದ್ದಾರೆ. ಯಾರೆಲ್ಲ ಡಿಫೆನ್ಸ್ ಫೋರ್ಸಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಿ ಅವರು ಈ ಎಕ್ಸಾಮ್ ತಗೋಬೋದು. ಒಂದು ತುಂಬ ಉತ್ತಮವಾದ ಒಂದು ಅವಕಾಶ ಇದು. ವರ್ಷಕ್ಕೆ 2 ಸಲ ನಡೆಯುತ್ತೆ. ನಿಮಗೆ ಆರ್ಮಿಲಿ ಬೇಕಾದರೂ ಕೆಲಸ ಮಾಡ್ಬೋದು, ನೇವಿಲಿ ಬೇಕಾದರೂ ಮಾಡ್ಬೋದು, ಏರ್ಫೋರ್ಸಲ್ಲಿ ಬೇಕಾದ್ರೂ ಮಾಡ್ಬೋದು, ಇಲ್ಲ ಟ್ರೈನಿಂಗ್ ಸೆಂಟ್ರ್ಗಳಲ್ಲೂ ಅಕಾಡೆಮಿಗಳಲ್ಲೂ ಸಹ ಕೆಲಸ ಮಾಡೋಕ್ಕೆ ಅವಕಾಶ ಇದೆ. ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅವರಿಗೆ ಎಕ್ಸಾಮ್ ತಗೊಂಡು ಈ ಜಾಬ್ಗೆ ಸೇರ್ಕೋಬೋದು. ಥ್ಯಾಂಕ್ ಯು.